ಕ್ರೈಸ್ತರು ನಂಜನಗೂಡು ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆ ಸೋಮವಾರ ಏಸು ಕ್ರಿಸ್ತನ ಜನ್ಮದಿನ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ನಂಜನಗೂಡಿನ ಗುಂಡ್ಲಪೇಟೆ ರಸ್ತೆಯ ಚರ್ಚ್, ಆರ್ಪಿ ರಸ್ತೆಯ ಚರ್ಚ್ಗಳಿಗೆ ಕುಟುಂಬ ಸಮೇತ ತೆರಳಿದ ಕ್ರೈಸ್ತರು ಏಸು ಕ್ರಿಸ್ತನ ಶಿಲುಬೆ ಮುಂದೆ ನಿಂತು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರು. ಭಾನುವಾರ ರಾತ್ರಿಯೇ ನಗರದ ಪ್ರಧಾನ ಚರ್ಚ್ ಆವರಣದಲ್ಲಿ ನಿರ್ಮಿಸಿರುವ ಕಣ್ಮನ ಸೆಳೆಯುವ ಗೋದಲಿಯ ದೀಪಾಲಂಕಾರ ವೀಕ್ಷಿಸಲು ಜನರು ಆಗಮಿಸಿದ್ದರು. ಪುಟಾಣಿ ಮಕ್ಕಳು, ಯುವಕ ಯುವತಿಯರು ಹೊಸ ಬಟ್ಟೆ ಧರಿಸಿ ನಗರದ ಚರ್ಚ್ಗಳಿಗೆ ಆಗಮಿಸಿದ್ದರು. ಚರ್ಚ್ನಲ್ಲಿ ಸೌಹಾರ್ದ ಮಿಲನ ಮತ್ತು ಜಾನಪದ ನೃತ್ಯ ಕಾರ್ಯಕ್ರಮ ನಡೆದವು. ಚರ್ಚ್ ಆವರಣದಲ್ಲಿ ನಿರ್ಮಿಸಿರುವ ಬಾಲ ಏಸುವಿನ ಜನ್ಮ ವೃತ್ತಾಂತ ಸಾರುವ ಗೋದಲಿ ಎಲ್ಲರ ಗಮನ ಸೆಳೆಯಿತು. ಕ್ರೈಸ್ತರ ಮನೆ ಮನೆಗಳಲ್ಲಿ ಬಾಲ ಏಸುವಿನ ಜನ್ಮ ವೃತ್ತಾಂತ ಸಾರುವ ಗೋದಲಿ ನಿರ್ಮಿಸಿ ವಿದ್ಯುತ್ ದೀಪಾಲಂಕಾರ ಮಾಡಿದ್ದರು. ಪ್ರತಿ ಮನೆಯಲ್ಲಿ ಹಬ್ಬದ ಸಂಭ್ರಮ ತುಂಬಿ ತುಳುಕುತ್ತಿತ್ತು. ಈ ಬಾರಿ ಅದ್ದೂರಿಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿರುವುದು ಕಂಡುಬಂತು. ಇನ್ಫೆಂಟ್ ಜೀಸಸ್ ಚರ್ಚಿಂದ ಈ ಪ್ರತಿ ವರ್ಷನೂ ಒಂದು ಕ್ರಿಯೆ, ಒಂದು ಪ್ರೋಗ್ರಾಮು, ಡೆಕೋರೇಷನ್ ಎಲ್ಲ ಏನು ಮಾಡ್ತಿದ್ವಿ ಅದಕ್ಕಿಂತ ಈ ಸತಿ ಜಾಸ್ತಿ ಚೆನ್ನಾಗೇ ಮಾಡಿದ್ವಿ. ಯುವಕರು ಈ ಸತಿ ತುಂಬ ಬಂದು ಸಪೋರ್ಟ್ ಮಾಡಿದ್ದಾರೆ. ಚರ್ಚಲ್ಲಿ ಕ್ರಿಬ್ ಆಗಲಿ, ಪೂಜೆ ಆಗಲಿ, ಒಂದು ಚರ್ಚ್ ಡೆಕೋರೇಷನ್ ನೀವೇನು ನೋಡ್ತಾ ಇದ್ದೀರಾ, ಚರ್ಚ್ ಡೆಕೋರೇಷನು ಪ್ರತಿಯೊಂದು ಯುವಕರೇ ಮಾಡಿರೋದು, ಚರ್ಚಿನ ಯುವಕರು. ಆದ್ದರಿಂದ ಎಲ್ಲರೂ ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ, ಚರ್ಚಿಂದ ಬನ್ನಿ, ವಿಸಿಟ್ ಮಾಡಿ, ಪೂಜೆ ಅಟೆಂಡ್ ಮಾಡಿ, ಇಲ್ಲಾಂದರೆ ಬನ್ನಿ ಒಂದು 10 ನಿಮಿಷ ಪ್ರೇಯರ್ ಮಾಡಿ, ಸೈಲೆಂಟಾಗಿ ಒಂದು 10 ನಿಮಿಷ ಧ್ಯಾನ ಮಾಡಿಬಿಟ್ಟು ಹೋಗಿ. ನಾವು ಕಷ್ಟಪಟ್ಟು ಕ್ರಿಬ್ ಮಾಡಿದ್ದೀವಿ. ಆಲ್ಮೋಸ್ಟ್ ಆಲ್ 1 ತಿಂಗಳಿಂದ ಎಲ್ಲನೂ ರೆಡಿ ಮಾಡಿ ನೀಟಾಗಿ ಅದಕ್ಕೆ ಗ್ಲೋಬ್ ಥರ ಎಲ್ಲ ಮಾಡಿ ವೆಲ್ಡಿಂಗ್ ಮಾಡಿಸಿ ಎಲ್ಲ ಮಾಡಿ ಪ್ರತಿಯೊಂದು ಯುವಕರು ಮಾಡಿದ್ದೀವಿ. ಸೊ ಈ ವರ್ಷ ನಮ್ಮ ಫಾದರ್ ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನಕ್ಕೂ ಇಲ್ಲ ಅಂತ ಏನೂ ಹೇಳಿಲ್ಲ. ಅವರು ಏನೇ ಕೇಳಿದ್ರು ಸರಿ ಆಯಿತು, ನೀವು ಮಾಡಿದ್ರೆ ನಮಗೆ ಒಳ್ಳೆಯದು, ಚೆನ್ನಾಗಿರುತ್ತೆ ಅಂತಲೇ ಹೇಳಿದರು. ಕುಮಾರ್, CTV ನ್ಯೂಸ್, ನಂಜನಗೂಡು.